ನವರಾತ್ರಿ ಸರಸ್ವತಿ ದೇವಿ ಆರಾಧನೆ ಹಿನ್ನೆಲೆ ಜಿಲ್ಲಾಧಿಕಾರಿಗಳಿಂದ ಅಕ್ಷರಾಭ್ಯಾಸ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ಪಟ್ಟಣದಲ್ಲಿರುವ ಚೌಡೇಶ್ವರಿ ದೇಗುಲದಲ್ಲಿ ಅಕ್ಷರಾಭ್ಯಾಸ ನಡೆದಿದೆ. ಜಿಲ್ಲಾಧಿಕಾರಿ ಎಬಿ ಬಸವರಾಜು ಅವರಿಂದ ಮಕ್ಕಳಿಗೆ ಅಕ್ಷರಾಭ್ಯಾಸ ನಡೆಸಲಾಗಿದೆ. ಕುಟುಂಬ ಸಮೇತ ದೇಗುಲಕ್ಕೆ ಭೇಟಿ ನೀಡಿ ಚೌಡೇಶ್ವರಿ ದೇವಿಗೆ ಪೂಜೆ ನೆರವೇರಿಸಿದ್ದಾರೆ. ನವರಾತ್ರಿಯ 8ನೇ ದಿನ ಹಿನ್ನೆಲೆ ಸರಸ್ವತಿ ದೇವಿಗೆ ಪೂಜಾ ಪುನಸ್ಕಾರ ನಡೆದಿದೆ. ದೇವನಹಳ್ಳಿ ಪಟ್ಟಣದ ಚೌಡೇಶ್ವರಿ ದೇವಾಲಯದಲ್ಲಿ ಏರ್ಪಡಿಸಿದ್ದ ವಿಶೇಷ ಪೂಜಾ ಕಾರ್ಯಕ್ರಮದಲ್ಲಿ ಎಲ್ಲರೂ ಕೂಡ ಭಕ್ತಿ ಭಾವದಿಂದ ಭಾಗವಹಿಸಿದ್ರು. ಭಕ್ತಾದಿಗಳು, ಸಾರ್ವಜನಿಕರು, ಅಧಿಕಾರಿಗಳು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗಿಯಾಗಿದ್ರು. ನವರಾತ್ರಿ ಸರಸ್ವತಿ ದೇವಿ ಆರಾಧನೆ ಹಿನ್ನೆಲೆ ಜಿಲ್ಲಾಧಿಕಾರಿಗಳಿಂದ ಅಕ್ಷರಾಭ್ಯಾಸ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ಪಟ್ಟಣದಲ್ಲಿರುವ ಚೌಡೇಶ್ವರಿ ದೇಗುಲದಲ್ಲಿ ಅಕ್ಷರಾಭ್ಯಾಸ ನಡೆದಿದೆ. ಜಿಲ್ಲಾಧಿಕಾರಿ ಎಬಿ ಬಸವರಾಜು ಅವರಿಂದ ಮಕ್ಕಳಿಗೆ ಅಕ್ಷರಾಭ್ಯಾಸ ನಡೆಸಲಾಗಿದೆ. ಕುಟುಂಬ ಸಮೇತ ದೇಗುಲಕ್ಕೆ ಭೇಟಿ ನೀಡಿ ಚೌಡೇಶ್ವರಿ ದೇವಿಗೆ ಪೂಜೆ ನೆರವೇರಿಸಿದ್ದಾರೆ. ನವರಾತ್ರಿಯ 8ನೇ ದಿನ ಹಿನ್ನೆಲೆ ಸರಸ್ವತಿ ದೇವಿಗೆ ಪೂಜಾ ಪುನಸ್ಕಾರ ನಡೆದಿದೆ. ದೇವನಹಳ್ಳಿ ಪಟ್ಟಣದ ಚೌಡೇಶ್ವರಿ ದೇವಾಲಯದಲ್ಲಿ ಏರ್ಪಡಿಸಿದ್ದ ವಿಶೇಷ ಪೂಜಾ ಕಾರ್ಯಕ್ರಮದಲ್ಲಿ ಎಲ್ಲರೂ ಕೂಡ ಭಕ್ತಿ ಭಾವದಿಂದ ಭಾಗವಹಿಸಿದ್ರು. ಭಕ್ತಾದಿಗಳು, ಸಾರ್ವಜನಿಕರು, ಅಧಿಕಾರಿಗಳು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗಿಯಾಗಿದ್ರು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ಪಟ್ಟಣದಲ್ಲಿರುವ ಚೌಡೇಶ್ವರಿ ದೇಗುಲದಲ್ಲಿ ಈ ಕಾರ್ಯಕ್ರಮ ನೆರವೇರಿದೆ. ಶ್ರೀ ಚೌಡೇಶ್ವರಿ ದೇವಾಲಯದಲ್ಲಿ ಶರನ್ನವರಾತ್ರಿಯ ಪ್ರಯುಕ್ತ ಈ ದಸರಾದಲ್ಲಿ ಅವರು ಪ್ರೋಗ್ರಾಮ್ ಪ್ರತಿ ವರ್ಷ ಇಟ್ಕೋತಾ ಇದ್ದಾರೆ. ಈ ದಿನವೂ ಕೂಡ ನನಗೆ ಇಲ್ಲಿ ಇನ್ವೈಟ್ ಮಾಡಿದ್ರು. ಈ ದಿನ ವಿಶೇಷ ದಿನ. ಇವತ್ತು ಸರಸ್ವತಿ ಮೂಲ ನಕ್ಷತ್ರ, ಆಕೆಯ ಜನ್ಮದಿನ ಕೂಡ ಹೌದು. ಆ ಕಾರಣಕ್ಕೋಸ್ಕರ ಜಿಲ್ಲೆಯಾದ್ಯಂತ ದಸರಾದ ಪೂಜೆಗಳೆಲ್ಲವೂ ಕೂಡ ನಡೀತಾ ಇದೆ. ನಮ್ಮ ಗಂಗಾಧರ್ ಅಂತ ರಿಟೈರ್ಡ್ ತಹಸೀಲ್ದಾರ್ ಇದ್ದರು, ಅವರೇ ಕೂಡ ಇಲ್ಲಿ ಒನ್ ಆಫ್ ದಿ ಟ್ರಸ್ಟಿ ಕೂಡ ಇದ್ದಾರೆ. ಅವರು ಈ ದಿನ ನಮಗೆ ಪೂಜೆಗೆ ಕರೆದಿದ್ರು. ಮಕ್ಕಳು ದೇವನಹಳ್ಳಿ ಟೌನಿನ ಮಕ್ಕಳು ಕೂಡ ಇವತ್ತು ಭಾಗವಹಿಸಿದರು ಅಕ್ಷರಾಭ್ಯಾಸ ಮಾಡೋದಕ್ಕೋಸ್ಕರ. ಆ ಕಾರಣದಿಂದ ಇವತ್ತು ಒಳ್ಳೆಯ ಪೂಜೆಯಲ್ಲಿ ಕೂಡ ಭಾಗವಹಿಸುವಂಥ ಒಂದು ಪುಣ್ಯದ ದಿನ ಕೂಡ ನನಗೂ ಕೂಡ ಒದಗಿ ಬಂದಿದೆ. ಒಳ್ಳೆ ತುಂಬ ಚೆನ್ನಾಗಿ ಪೂಜೆ ಮಾಡಿದ್ದಾರೆ. ಭಕ್ತಾದಿಗಳೆಲ್ಲವೂ ಕೂಡ ಆಗಮಿಸಿ ಚೆನ್ನಾಗಿ ಪೂಜೆ ಕಾರ್ಯಗಳೆಲ್ಲ ಕೂಡ ನಡೆದಿದೆ. ಆ ಭಗವಂತ ಇವರಿಗೆಲ್ಲರೂ ಕೂಡ ಒಳ್ಳೇದು ಮಾಡಲಿ, ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಇದೇ ರೀತಿ ಸುಭಿಕ್ಷವಾಗಿರಲಿ ಅಂತೇಳಿ ದೇವರಲ್ಲಿ ನಾನು ಪ್ರಾರ್ಥನೆ ಮಾಡಿದ್ದೆ. ಮತ್ತು ನಿಮಗೆ ಹೇಗೆ ಮಕ್ಕಳಿಗೆ ಎಲ್ಲರಿಗೂ ಕೈಯಾರೆ ಅಕ್ಷರಾಭ್ಯಾಸ ಮಾಡಿಸಿದಂಥ ಯಾವ ರೀತಿ ಅದು ಒಂದು ರೀತಿ ಒಳ್ಳೆಯ ಅನುಭವ ಕೂಡ. ಅದು ಮಕ್ಕಳಿಗೆ ಅಕ್ಷರಾಭ್ಯಾಸ ಮಾಡಿಸುವಂಥದ್ದು ಕೂಡ ಎಲ್ಲರೂ ಕೂಡ ಸರಸ್ವತಿ ಸನ್ನಿಧಾನಕ್ಕೆ ಕರೆಸಿ ಅವೆಲ್ಲ ಕೂಡ ಮಾಡ್ತಾರೆ. ಬಟ್ ಇಲ್ಲಿ ನಮ್ಮ ಗಂಗಾಧರ್ ಅವರು ಮತ್ತು ಎಲ್ಲ ಟ್ರಸ್ಟಿಗಳು ಒಟ್ಟುಗೂಡಿ ತುಂಬ ದೂರದಕ್ಕೆ ಪ್ರಯಾಣ ಮಾಡಲಿಕ್ಕೆ ಕಷ್ಟ ಆಗ್ತಕ್ಕಂಥವ್ರಿಗೆಲ್ಲ ಕೂಡ ಇದೇ ಗ್ರಾಮದಲ್ಲೇ ನಾವು ಮಾಡ್ತಿರೋದು ಕೂಡ ಒಂದು ಒಳ್ಳೆ ಹೊಸ ಅನುಭವ, ತುಂಬ ಚೆನ್ನಾಗಿತ್ತು.